ಹಾಯ್ ಫ್ರೆಂಡ್ಸ್, ಕಾರುಣ್ಯ ಕನ್ನಡ ಕಿಚನ್ಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವಂಥ ಗಂಟೆ ಗುರುತನ್ನು ಕ್ಲಿಕ್ ಮಾಡಿರಿ. ನಾನು ಈ ದಿನ ಮುಲ್ಲಂಗಿ ಪಲ್ಯವನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಬರ್ರಿ ಹೇಗೆ ಮಾಡೋದು ನೋಡೋಣ. ಒಲೆ ಮೇಲೆ ಒಂದು ಕಡಾಯಿಯನ್ನಿಟ್ಟು 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದಾದಮೇಲೆ ಇದರಲ್ಲಿ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಚಟಪಟ ಅಂದಾದಮೇಲೆ ಇದರಲ್ಲಿ 2 ಸ್ಪೂನ್ ಕಡಲೆಬೇಳೆಯನ್ನು ಹಾಕಿರಿ. ಇದರಲ್ಲಿ 2 ಕೆಂಪು ಮೆಣಸಿನಕಾಯಿಯನ್ನು ತುಂಡು ಮಾಡಿ ಹಾಕ್ಕೋರಿ. ಮೀಡಿಯಮ್ ಗಾತ್ರದ ಈರುಳ್ಳಿ ಸಹ ಈಗ ಕಟ್ ಮಾಡಿಕೊಂಡು ಹಾಕ್ಕೊಂಡು ಇದರಲ್ಲಿ ಅರ್ಧ ಸ್ಪೂನ್ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಕಲಸ್ರಿ. ಕಲಸಿ ಆದಮೇಲೆ 1 ಸ್ಪೂನೆಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕಿ ಕಲಸಿ 1 ಸ್ಪೂನ್ ಖಾರ ಪುಡಿಯನ್ನು ಹಾಕ್ತಿದ್ದೀನಿ. ಇದ್ರ ಜೊತೆಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊರಿ. ಉಪ್ಪು ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ ನೋಡಿರಿ. ನಾನು ಇದಕ್ಕೆ ಅರ್ಧ ಕೆಜಿ ಮುಲ್ಲಂಗಿಯನ್ನು ಮೇಲೆ ಸಿಪ್ಪೆ ತೆಗೆದು ಈ ರೀತಿ ತುರಿದುಕೊಂಡಿನ್ರಿ. ಇದನ್ನೀಗ ಕಡಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳನ್ರಿ. ಸಣ್ಣ ರಂಧ್ರಗಳ ಕಡೆ ನೀವು ತುರಿದುಕೊಂಡ್ರೆ ಹಲ್ವಾ ಆದಂಗೆ ಆಗ್ತೈತ್ರಿ. ಅದಕ್ಕೆ ದಪ್ಪ ಕಡೆ ನೀವು ತುರಿದ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಕಲಿಸ್ಕೊಂಡಾದ್ಮೇಲೆ ಸುಮಾರು ಒಂದು 10 ರಿಂದ 12 ನಿಮಿಷ ಹೀಗೆ ಮುಚ್ಚಳವನ್ನು ಮುಚ್ಚಿ ಬಿಡಬೇಕ್ರಿ. ಆವಾಗ ಚೆನ್ನಾಗಿ ಮುಲ್ಲಂಗಿ ಒಳಗೆ ಬೆನ್ನುತ್ತೆ. ನೀವು ದಪ್ಪವಾಗಿ ಕಟ್ ಮಾಡಿದ್ರೆ ಅಷ್ಟು ಜಲ್ದಿ ಬೆನೆಯಲ್ರಿ. ಹಿಂಗೆ ತುರಿದುಕೊಂಡು ಹಾಕ್ಕೊಂಡ್ರೆ ಬೇಗ ಬೆನಿತೈತೆ. ಈಗ ನೋಡಿರಿ 10 ನಿಮಿಷ ಆದಮೇಲೆ ತೆಗೆದು ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ. ಇದನ್ನೊಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನೀವು ನೋಡಿರಿ ಇದು ಬೆಂದಿದೆ ಇಲ್ಲ ಅಂತ ಒಂದ್ಸರಿ ಸ್ವಲ್ಪ ಕೈಯಾಗಿ ತೊಗೊಂಡು ಇದಂತೂ ಬೆಂದಿದೆ ರೀ. ಈಗ ಇದಕ್ಕೆ ಒಂದು 4 ಸ್ಪೂನಷ್ಟು ಹಸಿ ಕೊಬ್ಬರಿಯನ್ನು ತುರಿದುಕೊಂಡು ಹಾಕ್ಕೊಂಡಿನ್ರಿ. ಇದನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಇದನ್ನು ಸಹ ಒಂದು 5 ನಿಮಿಷ ಮುಚ್ಚಳವನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಹಾಗೆ ಬಿಡ್ರಿ. ಒಂದು 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡಿರಿ. ಈಗ ಮುಲ್ಲಂಗಿ ಪಲ್ಯ ರೆಡಿ ಆಗಿದೆ. ಈ ಮುಲ್ಲಂಗಿ ಪಲ್ಯಕ್ಕೆ ಬಂದುಬಿಟ್ಟು ತುರಿದಿರುವಂಥ ಹಸಿ ಕೊಬ್ಬರಿ ಹಾಕಿದರೆ ರುಚಿ ಆಗ್ತೈತೆ ರೀ. ಸ್ವಲ್ಪ ಉಣ್ಣುವಾಗ ಟೇಸ್ಟಿ ಅನಿಸುತ್ತೆ ರೀ. ಇದನ್ನೊಂದ್ಸರಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಬಂದುಬಿಟ್ಟು ಚಪಾತಿ ಜೊತೆ ಸರ್ವ್ ಮಾಡ್ಕೋಬೋದು ರೀ. ಇಲ್ಲಾಂದರೆ ಅನ್ನ ಸಾರು ಜೊತೆ ಸೈಡ್ ಡಿಶ್ ಆಗಿ ಆದ್ರೂ ನಾವು ಸರ್ವ್ ಮಾಡ್ಕೋಬೋದು. ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊತಿದ್ದೀನಿ ರೀ. ಮಾಡಿದಂಥ ಈ ಮುಲ್ಲಂಗಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಧನ್ಯವಾದಗಳು.